ಇದ್ದಾಗಲೇ ಅವಕಾಶಕ್ಕಾಗಿ ಹಾತುರಿತಾ ಇದ್ದೆ. ಅವ್ರು ಹೊಡ್ತೀನಿ ಅಂದರು. ನಾನು ರಿಕ್ವೆಸ್ಟ್ ಮಾಡಿ 2 ನಿಮಿಷ ಕಾಲ 2 ನಿಮಿಷದಲ್ಲಿ ಪೂರೈಸ್ತೀನಿ ಮಾತನ್ನು. ವೇದಿಕೆ ಮೇಲೆ ಉಪಸ್ಥಿತರಿರುವ ಗುರೂಜಿಯವರೇ ಹಾಗೂ ವಿದ್ಯಾ ವಾಚಸ್ಪತಿ ಅರಳುಮಲೆ ಪಾರ್ಸಾರ್ಥಿಯವರೇ, ಅವರಿಗೆ ಅವ್ರ ಮೇಲೆ ನನಗೆ ಎಷ್ಟು ಅಭಿಮಾನ ಗೌರವ ಅಂದರೆ, ನನಗೆ ಯಾವಾಗ ಅಂತರಂಗದಲ್ಲಿ ಅವ್ರನ್ನ ಪೂಜಿಸ್ತಾ ಇರ್ತೀನಿ. ಅಂಥ ಒಂದು ಅರಳನ್ನು ಹೊರಿದಂಥ ಮಾತುಗಾರ, ಯಾವುದೇ ಒಂದು ಎಂಥವ್ರು ನಾನು ಮೋಟಿವೇಟ್ ಮಾಡ್ಲಿಕ್ಕೆ ಶಕ್ತಿ ಇರುವಂಥ ಅರಳುಮಲೆ ಪಾರ್ಸಾರ್ಥಿಯವ್ರ ಜೊತೆ ನಾನು ವೇದಿಕೆ ಪೂಜೆ ನನಗೆ ಭಾಗ್ಯ ಅಂತ ಅಂದ್ಕೊಳ್ತಾ ಇದ್ದೇನೆ. ಹಾಗೆ ನನ್ನ 30-35 ವರ್ಷಗಳ ನನ್ನ ಈ ಒಂದು ಯಾತ್ರೆಯಲ್ಲಿ ಮಾರ್ಗದರ್ಶಕರಾಗಿರ್ತಕ್ಕಂಥ ವಿಶ್ವೇಶ್ ಭಟ್ ಅವರು ಮತ್ತು ಇತರ ಗಣ್ಯರು ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಸಭಿಕರೇ, ನಾನು ಇವತ್ತು ಒಂದೆರಡು ವಿಷಯಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಟ್ಟು ನಾನು ಇಲ್ಲಿ ಬಂದಿದ್ದೇನೆ. ಏನು ಅಂತ ಹೇಳಿದ್ರೆ, ನಾನು ಒಬ್ಬ ಆಹಾರೋದ್ಯಮಿ, ನಾಟ್ ಫಾರ್ ಓನ್ಲಿ ಹೋಟೆಲಿಯರ್. ನಾನು ಎಲ್ಲ ಆಹಾರ ಉದ್ಯಮಿಗಳಲ್ಲೂ ಸಾಕಷ್ಟು ರಿಸರ್ಚ್ ಮಾಡಿ ಬೇಕಾದಷ್ಟು ಬ್ರ್ಯಾಂಡ್ಗಳನ್ನು ಕೊಟ್ಟಿರುವಂಥ ಒಂದು ನಮ್ಮ ಸಮೂಹ ಸಂಸ್ಥೆ, ಅದು ಮಯೂರ ಸಮೂಹ. ಈ ಒಂದು ಸಂಸ್ಥೆ 50 ವರ್ಷಗಳ ಹಿಂದೆ ನಾನು ಅದರ ಒಂದು ಸಣ್ಣ 18ನೇ ವರ್ಷದಲ್ಲಿ ಶುರು ಮಾಡಿದೆ. ಆ ಶುರು ಮಾಡಿದವನಿಂದನೂ ನಾನು ನನ್ನ ಒಂದು ಮಂತ್ರ ಸ್ವಚ್ಛತೆ. ಏನು ಕೇಳಬಹುದು, ಸ್ವಚ್ಛತೆಯ ಒಂದು ಮಂತ್ರದಿಂದ ಇವತ್ತು ನಾನು ಒಂದು ಸಣ್ಣ ಕುಟುಂಬದಿಂದ ಹೋದವನು, ಗೋಪಾಡಿಯಿಂದ. ಇವತ್ತು ನಾನು ದೇಶ ವಿದೇಶಗಳಲ್ಲಿ ನಾವು ಮಾಡ್ತಿರುವಂಥ ಕೆಲಸಗಳನ್ನು ಅನುಕರಣೆಗೆ ಯೋಗ್ಯವಾದಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದು ವಿಶ್ವೇಶ್ ಭಟ್ ಅವರಿಗೆ ಚೆನ್ನಾಗಿ ಗೊತ್ತಿದೆ ಆ ವಿಚಾರ. ಏನಂತ ಹೇಳಿದ್ರೆ, ಸ್ವಚ್ಛತೆಯಿಂದ ನಾನು ಕಲ್ತಿದ್ದೇನಂತ ಹೇಳಿದ್ರೆ, ಸ್ವಚ್ಛತೆಯಿಂದ ಆರೋಗ್ಯ, ಆರೋಗ್ಯದಿಂದ ಆರ್ಥಿಕತೆ. ನಾನು ಇವತ್ತು ಪ್ರತಿ ದಿವಸ 50-60 ಸಾವಿರ ಗ್ರಾಹಕರಿಗೆ ಆಹಾರಗಳನ್ನು ನೀಡಿ 1800ರಿಂದ 1900 ಸಿಬ್ಬಂದಿವರೆಗೆ ನಾನೊಬ್ಬ ಸೇರಿಕೊಂಡು 1909 ಸಿಬ್ಬಂದಿಯಾಗಿ ನಾನು ಸೇರಿಕೊಂಡು ಇವತ್ತು ನಾವು ಜನಗಳ ಸೇವೆಯನ್ನು ನೀಡ್ತಾ ಇದ್ದೇವೆ. ಯಾತಕ್ಕೆ ಈ ಪ್ರಯಾಣದಲ್ಲಿ ನಾನು ಇವತ್ತು ಅದನ್ನು ಈ ಸ್ಥಾನಕ್ಕೆ ಬಂದು ನಿಲ್ಲಲಿಕ್ಕೆ ಕಾರಣ ಕೊಟ್ಟಿರುವಂಥದ್ದು ಸ್ವಚ್ಛತೆ. ನನ್ನ ಮಂತ್ರ ಅಂತಾರಾಷ್ಟ್ರೀಯ ಗುಣಮಟ್ಟ, ಸ್ವಚ್ಛತೆಯ ಆಹಾರ, ಕೈಗೆಟುಕುವ ಬೆಲೆ. ಇದನ್ನು ಅಳವಡಿಸ್ಕೊಂಡು ನಾನು ನನ್ನ ಸಮಸ್ಯೆಗಳನ್ನು ಕಟ್ತಾ ಬಂದಿರ್ತೇವೆ. ಆದರೆ ಇದಕ್ಕೆ ಪೂರಕವಾಗಿ ನಾನು ಒಂದು ವಿಷಯವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಸ್ವಚ್ಛತೆ ಮಂತ್ರ, ಸ್ವಚ್ಛತೆಯಿಂದ ಇಷ್ಟೆಲ್ಲ ಪಡೆದಿದ್ದೇವೆ. ನೂರಾರು ಆಂಟ್ರಪ್ರನರ್ಸನ್ನು ಬೆಳೆಸಿದ್ದೇವೆ. ಇವತ್ತು ಸಾವಿರಾರು ಆಂಟ್ರಪ್ರನರ್ಗಳು ನಮ್ಮ ಸ್ವಚ್ಛದ ಒಂದು ಅನುಭವವನ್ನು ಪಡೆದು ಎಷ್ಟೋ ಕಡೆ ಅವರು ಸ್ವಂತ ಉದ್ದಿಮೆಯನ್ನು ಅಳವಡಿಸ್ಕೊಂಡು ಬದುಕ್ತಾ ಇದ್ದಾರೆ. ಅದು ಏನಂತ ಹೇಳಿದ್ರೆ, ಒಂದು ಸ್ವಚ್ಛತೆಯಿಂದ ಬಂದಂಥ ಒಂದು ಸಂದೇಶ ಅದು. ಈ ಒಂದು ಸ್ವಚ್ಛತೆಗಾಗಿ ನಾವೇನಾದರೂ ಒಂದು ಸಮಾಜಮುಖಿಯಾದ ಕೆಲಸಗಳನ್ನು ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ನಾವು ಒಂದು 6 ತಿಂಗಳಿಂದ ಒಂದು ಯೋಜನೆ ಹಾಕೊಂಡ್ವಿ. ಅದು ಏನಂತ ಹೇಳಿದ್ರೆ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ 25 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಟಾಯ್ಲೆಟ್ಗಳನ್ನು ಸ್ವಚ್ಛ ಮಾಡುವಂಥ ಒಂದು ಕಾರ್ಯಾಗಾರ ನಿರಂತರವಾಗಿ. ತುಂಬ ಜನಕ್ಕೆ ಏನಿದು ಸ್ವಚ್ಛತಾ ಕಾರ್ಯ ಬಗ್ಗೆ ಏನು ಅಂತ ಅಷ್ಟು ಒಂದು ವಿಚಾರ ಯಾತಕ್ಕೆ ಅಂತ ಒಂದು ಸಂದೇಹ. ಆದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. 4 ತಿಂಗಳು ಮಾಡಿದ ನಂತರ ಅದರ ಎಲ್ಲ ಕಷ್ಟ, ಅದರ ತೊಂದರೆ ತೊಡಗುಗಳನ್ನು ತಿಳ್ಕೊಂಡು ಆ ನಂತರ ಅದನ್ನು ಲಾಸ್ಟ್ ಮಂತ್ನಲ್ಲಿ ಅದು ಲಾಂಚ್ ಮಾಡಿದ್ವಿ. ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ದೇಶದ ಪ್ರಧಾನಿಯವರು ಅವರ ಒಂದು ಪರಿಕಲ್ಪನೆ ಸ್ವಚ್ಛ ಭಾರತ ಅಭಿಯಾನ. ನಾನು ಈ ಅಭಿಯಾನವನ್ನು 48 ವರ್ಷಗಳ ಹಿಂದೆಯಿಂದ ನಾನು ಮಾಡ್ಕೊಂಡು ಬಂದಿದ್ದವನು.
ಆದರೆ ಅದಕ್ಕೆ ಪೂರಕವಾಗಿ ಸಮಾಜಕ್ಕೆ ಒಂದು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಆ ಒಂದು ಅಭಿಯಾನವನ್ನು ಶುರು ಮಾಡಿದೆ. ಕೇಳಲಿಕ್ಕೆ ಅದರಲ್ಲಿ ಏನು 24 ಶಾಲೆ ಮಾಡಿದ ತಕ್ಷಣ ದೇಶ ಎಲ್ಲ ಉದ್ಧಾರ ಆಗುತ್ತೆ ಅಂತ ಅವ್ರು ಕೇಳ್ಬೋದು. ಆದರೆ ಇದುವರೆಗೆ ಯಾರು ಆ ಪರಿಕಲ್ಪನೆಯಲ್ಲಿ ಯಾರು ಆ ಒಂದು ಟಾಯ್ಲೆಟನ್ನು ಕಟ್ಸ್ಕೊಟ್ಟವರಿದ್ದಾರೆ, ಬೇಕಾದಷ್ಟು ಕೆಲಸಗಳನ್ನು ಮಾಡಿದವರಿದ್ದಾರೆ. ಆದರೆ ಅದರ ಒಂದು ಮೇಂಟೆನೆನ್ಸ್ ಬಗ್ಗೆ ಯಾರು ಅಷ್ಟು ಕಾಳಜಿ ವಹಿಸಿರಲಿಲ್ಲ. ಆ ಒಂದು ಸಂದೇಶ ಸಮಾಜಕ್ಕೆ ತಲುಪಬೇಕು ಅನ್ನೋ ಒಂದು ದೃಷ್ಟಿ. ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಸರ್ಕಾರಿ ಶಾಲೆ ತುಂಬ ಜನ ಮಕ್ಕಳು ಓದ್ತಾರೆ. 24 ಶಾಲೆಯಲ್ಲಿ 7,500 ಇಂದ 8,000 ಜನ ಮಕ್ಕಳು ಓದ್ತಾ ಇದ್ದಾರೆ. ಅವರಿಗೆ ಸ್ವಚ್ಛತೆ ಅರಿವು ಬಂದರೆ ಕೆಲವು ಸೋಂಕುಗಳ ಕಾಯಿಲೆಗಳನ್ನು ಅವರು ಇಂದ ದೂರ ಇರ್ಬೋದು. ಆ ಕಾಯಿಲೆಗಳಿಂದ ದೂರ ಆದಲ್ಲಿ ಅವರ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ದಲ್ಲಿ ಆರ್ಥಿಕತೆ ಬೆಳೆಯುತ್ತೆ. ಮುಂದಿನ ಒಂದು ಇವತ್ತಿನ ಒಂದು ಮಕ್ಕಳೇ ನಾಳಿನ ಪ್ರಜೆಗಳಂತ ನಾವು ಏನು ಹೇಳ್ತೀವೋ ಸದೃಢವಾದ ಪ್ರಜೆಗಳಾಗಿ ಬೆಳೀತಾರೆ. ಈ ವಯಸ್ಸಿನಲ್ಲಿ ಅವರಿಗೆ ಸ್ವಚ್ಛತೆ ಅರಿವನ್ನು ತರಬೇಕು ಅನ್ನೋ ಒಂದು ದೃಷ್ಟಿ. ಆ 7,500 ಮಕ್ಕಳು ಮನೆಯಲ್ಲಿ ಹೋಗಿ, ಅಮ್ಮ ನಮ್ಮ ಶಾಲೆಯಲ್ಲಿ ಈ ಥರ ಒಂದು ಕೆಲಸ ನಡೀತಾ ಇದೆ, ಅಲ್ಲಿ ಯಾವ ನಮ್ಮ ಟಾಯ್ಲೆಟ್ ಸ್ವಚ್ಛವಾಗಿರುತ್ತೆ, ನಾವು ಯಾತಕ್ಕೆ ಮನೆಯಲ್ಲಿ ಸರಿಯಾಗಿ ಇಟ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಸಂದೇಶನ ಕೊಟ್ಟಾಗ ಆ 7,500 ಮನೆಗಳಲ್ಲಿ ಬೆಳೆಯುತ್ತೆ. ಅದು ಆ 7,500 ಮನೆಗಳಲ್ಲಿ ಬೆಳೆಯೋದ್ರಿಂದ ಒಂದಷ್ಟು ಲಕ್ಷ ರೂಪಾಯಿಗಳು ಸೋಂಕು ಕಾಯಿಲೆ ತಗಲಿ ಡಾಕ್ಟರ್ ಶಾಪ್ಗಳಿಗೆ 10 ಪೈಸೆ ಮಾತ್ರೆಗೆ 10 ರೂಪಾಯಿ ಕೊಟ್ಟು ತಿನ್ನುವಂತಹದ್ದು ಕಡಿಮೆ ಆಗ್ತದೆ. ಈ ಸ್ವಚ್ಛತಾ ಅಭಿಯಾನದ ಅಡಿಯಲ್ಲಿ ನಾವು ಸಂದೇಶವನ್ನು ಕೊಟ್ಟು ಈ ದೇಶದಲ್ಲೇ 150 ಕೋಟಿ ಜನದಲ್ಲಿ ಎಲ್ಲರೂ ಅವೇರ್ನೆಸ್ ಬಂದಲ್ಲಿ ಹಲವಾರು ಸಾವಿರಾರ ಕೋಟಿ ರೂಪಾಯಿಗಳು ಆರ್ಥಿಕತೆ ಹೆಚ್ಚುತ್ತೆ. 10 ರೂಪಾಯಿ ಮಾತ್ರೆನ 100 ರೂಪಾಯಿ 50 ರೂಪಾಯಿ ಕೊಟ್ಟು ಆ ಹಣವನ್ನು ಹೊರಗಡೆ ದೇಶಕ್ಕೆ ಹೋಗುವುದು ನಮಗೆ ಉಳಿತದೆ. ಆದ್ರಿಂದ ಈ ಸ್ವಚ್ಛತೆಯ ಬಗ್ಗೆ ನಾನು ಯಾವಾಗಲೂ ಅದ್ರ ಬಗ್ಗೆ ಕಾಳಜಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಇಷ್ಟೊತ್ತು ಕೂತಿದ್ದೆ. ಎಲ್ಲರೂ ಜನರು ಹೋಗಿ ಆಯಿತು, ಆದರೂ ಕೂಡ ಇದ್ದವರಿಗೆ ನಾನು ಸಂದೇಶ ಕೊಡಬೇಕು. ಆದ್ದರಿಂದ ನಾನು ಈ ಸ್ವಚ್ಛತೆ ಬಗ್ಗೆ ಪ್ರತಿ ಮನೆಯಲ್ಲೂ ಅಳವಡಿಸ್ಕೊಂಡಾಗ ಪ್ರತಿ ಮನೆಯಲ್ಲೂ ಸೋಂಕು ಕಾಯಿಲೆ ಕಡಿಮೆ ಆಗ್ತದೆ. ಇವತ್ತು ಹೆಣ್ಣು ಮಕ್ಕಳುಗಳು ಕೆಲಸಕ್ಕೆ ಹೋಗೋರು ನೀರು ಕುಡಿತಾ ಇಲ್ಲ, ಸರಿಯಾಗಿ ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಯಾತಕ್ಕೆ? ಎಲ್ಲಿ ಹೋದ್ರೂ ಕೂಡ ಶೌಚಾಲಯಗಳ ಕೊರತೆ, ಸ್ವಚ್ಛತೆಯ ಕೊರತೆ. ಅಲ್ಲಿ ಹೋದ್ರೆ ಸೋಂಕು ಗ್ಯಾರಂಟಿ. ಬಸ್ ಸ್ಟ್ಯಾಂಡ್ನಲ್ಲಿ ಪ್ರಯಾಣ ಮಾಡಿ ಶೌಚಾಲಯಗಳಿಗೆ ಹೋದ್ರೆ ಸೋಂಕು ಗ್ಯಾರಂಟಿ ಅಂತ ಪತ್ರಗಳು ಸಾಕಷ್ಟು ನಾವು ಓದ್ತಾ ಇದ್ದೇವೆ ಇವತ್ತು. ಆದರೆ ಅದನ್ನೆಲ್ಲದೂ ನಾವು ಸರಿಪಡಿಸ್ಕೊಂಡಲ್ಲಿ ಮುಂದೆ ಇದು ದೊಡ್ಡ ಆರ್ಥಿಕತೆಗೆ, ಆರೋಗ್ಯಕ್ಕೆ, ಒಬ್ಬ ಮನುಷ್ಯ ಸದೃಢವಾಗಿದ್ದಲ್ಲಿ ಅವನ ಎನರ್ಜಿ ಡೆವಲಪ್ ಆಗುತ್ತೆ. ಎನರ್ಜಿಯಿಂದ ದುಡ್ಡಾಗಿ ಕನ್ವರ್ಟ್ ಆಗ್ತದೆ. ಅದರಿಂದ ನಾವು ಅದಕ್ಕೆ ಜಾಸ್ತಿ ಗಂಭೀರವಾದ ಅದಕ್ಕೆ ಒಂದು ಆಲೋಚನೆ ಮಾಡಬೇಕು, ಎಲ್ಲರೂ ಅಳವಡಿಸ್ಕೊಳ್ಬೇಕು. ಇವತ್ತು ಬೆಂಗಳೂರು ಗಾರ್ಬೇಜ್ ಸಿಟಿ ಆಗ್ತಾ ಇದೆ. ಯಾತಕ್ಕೆ? ಇವತ್ತು ಮಹಿಳೆಯರು ಏನು ಬೇಡ ಒಂದೇ ತೀರ್ಮಾನ ತಗೊಳ್ಳಿ. ಇವತ್ತು ನಾವು ಮಾರ್ಕೆಟ್ ಹೋಗೋರು ಕೈ ಬ್ಯಾಗ್ ಹಿಡ್ಕೊಂಡು ಹೋಗ್ತೀವಿ, ಒಂದು ತೀರ್ಮಾನ ತಗೊಳ್ಳಿ. ನಾಳೆ ಬೆಳಗ್ಗೆ ಬೆಂಗಳೂರಿನ 5,000 kg ಗಾರ್ಬೇಜ್ ಕಡಿಮೆ ಆಗ್ಬಿಡುತ್ತೆ. ಒಂದೇ ಒಂದು ಸಂದೇಶ, ಒಂದು ಬ್ಯಾಗ್ ಅನ್ನು ಹಿಡ್ಕೊಂಡು ಹೋಗೋದು ಮಹಿಳೆಯರು ರೂಢಿ ಮಾಡ್ಕೊಂಡ್ರೆ ಮನೆಗೆ ಬರುವಂತ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಅವರಿಗೆ ಮತ್ತೆ ವಾಪಸ್ ಕಳಿಸ್ಕೊಡಿ. ಮನೆ ಹೂವು ತಂದು ಕೊಡ್ತಾರೆ, ತರ್ತಾರೆ, ಅಮ್ಮ ನಾಳೆ ಇದು ಬೇರೆಯವ್ರಿಗೆ ಕೂಡ ವಾಪಸ್ ಕಳಿಸ್ಕೊಡಿ, ಅವ್ರಿಗೆ ಒಂದು ಬ್ಯಾಗ್ ಕೊಡಿ, ನಾಳೆ ನಮ್ಮ ಮನೆ ಬರ್ಬೇಕಾದ್ರೆ ತಮ್ಮನ್ ಕೊಡಿ ಅಮ್ಮ ಅಂತ. ಆ ಥರ ಒಂದು ಅಭಿಯಾನವನ್ನು ಹಮ್ಮಿಕೊಂಡು ನಮ್ಮ ದೇಶದ ಆರ್ಥಿಕತೆ, ನಮ್ಮ ಆರೋಗ್ಯ ಮತ್ತು ಮುಂದಿನ ಪೀಳಿಗೆಗೆ ನಾವು ಸಂದೇಶವನ್ನು ನೀಡಿದ್ರ ಮೂಲಕ ದೇಶಕ್ಕೆ ಒಂದು ಉತ್ತಮ ಕೊಡುಗೆ ಆಗ್ತದೆ ಅಂತ ನಾನು ಭಾವಿಸ್ತಾ, ಇದ್ರ ಬಗ್ಗೆ ನಾನು ತುಂಬ ವಿಷಯಗಳನ್ನು ಮಾತಾಡಲಿಕ್ಕೆ ಬಂದಿದ್ದೆ. ಆದರೆ ಎಲ್ಲ ಸಮಯ ಸಿಕ್ಕಾಪಟ್ಟೆ ಆಗೋಗಿದೆ, ಇಲ್ಲಿ ಜನಗಳು ಇಲ್ಲ. ಹಾಗೆಯೇ ಇವತ್ತು ನನಗೆ ಈ ಭಾರ್ಗವ ಪ್ರಶಸ್ತಿ ಒಂದು ಕಾರ್ಯಕ್ರಮಕ್ಕೆ ನಾನು ನಮ್ಮ ವಿಪ್ರೋತ್ಸವದಲ್ಲಿ ಕೊಡಬೇಕು ಅಂತ ಸಂದೀಪ್ ಅವ್ರು ನಮ್ಮ ಪ್ರದೀಪ್ ಅವ್ರು ಬಂದು ನನ್ನ ಕೇಳಿದಾಗ ನಾನು ಸಂತೋಷದಿಂದ ಒಪ್ಕೊಂಡೆ. ಹಾಗೆ ಅವರಿಗೆ ನಾವು ಆಭಾರಿಯಾಗಿದ್ದೇವೆ. ಈ ಒಂದು ಸಂಘಟನೆಯವರಿಗೆ ವಿಪ್ರೋತ್ಸವದಲ್ಲಿ ನಮ್ಮನ್ನು ಗುರುತಿಸಿ ಗೌರವಿಸಿದ್ದಕ್ಕೆ. ಅಲ್ಲದೆ ನನಗೆ 2 ಮಾತುಗಳನ್ನು ಆಡಲಿಕ್ಕೆ ನಾನು ಅವತ್ತವ್ರಿಗೆ ಕೇಳ್ಕೊಂಡಿದ್ದೆ, ನನಗೆ ದಯವಿಟ್ಟು ಒಂದು ಅವಕಾಶ ಕೊಡಿ, ಜನಗಳಿದ್ದಾಗ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದೆ. ಯಾತಕ್ಕೆ ಅಂತ ಹೇಳಿದ್ರೆ, ನಾನು ಎಲ್ಲೋದ್ರೂ ನಾನು ನನ್ನ ವ್ಯಾಪಾರದ ಬಗ್ಗೆ, ನನ್ನ ಅಭಿವೃದ್ಧಿ ಬಗ್ಗೆ, ನನ್ನ ಹಣಕಾಸಿನ ಬಗ್ಗೆ ನಾನು ಮಾತಾಡೋದಿಲ್ಲ. ನಾನು ಮಾತಾಡೋದೇ ಸ್ವಚ್ಛತೆ ಬಗ್ಗೆ. ಪ್ರತಿ ಮನೆಯಲ್ಲೂ ಸಾಲಿಂಗನ ಮನೆ ತೆಗೀರಿ, ಸೋಂಕುಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಪ್ರತಿ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ, ಸೋಂಕುಗಳನ್ನ ಕಡಿಮೆ ಮಾಡ್ಕೊಳ್ಳಿ, ಕಾಯಿಲೆ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೈ ಕರ್ನಾಟಕ, ಜೈ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ, ಜೈ ಕರ್ನಾಟಕ ಮಾತೆ.